ನಿಮ್ದು ಲವ್ ಸಾಂಗ್ ಏನ ನಿಜ ಜೀವನದ ಉತ್ತರ ಕೊಡಬೇಕತ್ತೀರಿ ನಿಜ ಜೀವನ ನನಗೆ ಕಟ್ಟೆ ಕಡೆಯದಾಗಿ ದಿಟ್ಟತನದಿಂದ ಹೇಳ್ತೀನಿ ಕೇಳುವಿ ಲಾವಣ್ಯವತಿ. ಇಂದಿನಿಂದ ನೀ ನನ್ನ ಸಹೋದರರ ವಾಸಿ, ಇಂದಿನಿಂದ ನೀನ ಸಹೋದರ ಇದು ಕೊನೆಯವರೆಗೂ ನನ್ನ ಗಂಡನಾಗಿ ಬರುವನು ನನ್ನ ಇವ ನೀ ನನ್ನ ಪತಿ ದೇವ. ಏನು ಕಂಡ ಕಂಡ ಹುಡುಗರು ಕೈ ಹಿಡಿತೆ ಕೈ ಹಿಡಿದ ಕುಡಿದ್ರು ಏನಾಗ್ತ ಹುಡುಗ್ರ ನಿಮ್ಮ ಹತ್ರ ಏನೈತಿ ಎಲ್ಲ ಐತಿ ಗಪ್ರಿ ಹುಡುಗನಾದರೂ ಕೆಡಕನಲ್ಲ ಕೊಲೆ ಗಡಕನಲ್ಲ ಅಂತ ಸಿಕ್ತ ನಾಟಕಗಳು ಬರೆದ ನಮ್ಮ ಕವಿಗಳು ಅದ್ರ ಬಗ್ಗೆ ಏನ್ ಮಾತಾಡ್ತಿ ಬಾಬು ಲವಣ್ಯ ಎಂಟ್ರ ಬಿಲ್ಲ ಲವಣ್ಯ ಪೂರ್ತಿ ಅಣ್ಣನ ಗಡಿನೇ ಮರ್ಯಾದಿಲ್ಲ ನೀನವ ಅಣ್ಣ ಕರ್ನಪ್ಪ ನೀನು ನನಗೆ ಅಣ್ಣ ಅಂತ ಕರೀತಿ ಮತ್ತ ಅಣ್ಣ ಅನ್ಲಿ ಮಗ ಅನ್ಲಿ ನಮ್ದು 200 ರೂಪಾಯಿ ಐತಿ ಮರ್ಯಾದೆ ಹೇಳಿದ್ಲಪ್ಪ ಕೈ ಹಿಡ್ಕೊಂಬೇಡ ಮುಟ್ಟಬೇಡ ಮುಚ್ಚಿಕೊಂಡು ಆಡು ಅಂತ ನಾನು ಕೇಳಿದ್ದೆ ನಿನ್ ಮಾತು ನೀವು ಮುಟ್ಟಂಗಿಲ್ಲ ನಾಟಕ ನಾಡಂದಿ ನಿನ್ನ ನಾನು ನೋಡಿ 200 ಕೊಟ್ಟ ಕುಳಿ ನೀನು ಕೂಡ ಹೌದು ಪ್ಯೂರ್ ಪದ್ಧತಿ ಎಣ್ಣ ಅಂದ್ರ ಕೈ ಹಿಡಿದು ಕಿನ್ನೂರ ಮತ್ ಬ್ಯಾರೆ ಏನಾರ ಇರ್ತೀರಿ ಆಗಿದ್ದಾತ ಹೋಗಿದ್ದೋಗೈತಿ ಕೆಲಸ ಕೂಡ ಮಾಮ ಅವು ತಂದೆ ಮಗಳಿಗೆ ಅಲ್ಲಿ ಕೆಲಸದ ಭವಿಷ್ಯ ಹೋಗ ಅದು ಕೌತಳ ಬರ್ತದ ಇದು ಇಲ್ಲ ಸರ್ ಆಗದ ಇದನ್ನ ಲಕ್ಕಂದಿನ ಬರ್ತಾ ಇದಕ್ಕೆ ಏನಿದ್ರು ತಂದೆ ಮಕ್ಕಳಿದ್ರು ಒದರಲ್ಲ ಯಾರು ತಿಳುವಳಿಕೆ ಕಮ್ಮಿ ಅದ ಅಣ್ಣ ಅಂತ ಸಲೀಲಿಂದ ಹೊಟ್ಟೆ ಕರ್ರಾಕೋ ಎಂತ ಕಿಸೆದಾಗ ಹಾಕೋ ಅಲ್ಲ ಈಗ ನೀವು ಎಲ್ಲಿ ಹೊಂಟ್ರಿ ಈಗ ನಾವು ಸೀದಾ ಬಿಲ್ ಅಂದ್ರೆ ಸಾರಿ ಬಿಲ್ ಅಲ್ಲ ಲಗ್ನ ಪತ್ರ ಪಿಂಡಿಗೆ ಮಾಡ್ಸಂಬರ ಅಲ್ಲೇ ಹೋಗಿ ಸೀದಾ ಇಬ್ರು ಬಂಗಾರ ತಗೊಂಡು 2 ತಾಳಿ ಮಾಡಿಸ್ಕೊಂಡು ಮತ್ ನಮ್ಗೆ ಮಾಸರ ಕೊಡಿಸ್ಬೇಕು ಒಂದ್ ಕೆಲಸ ಮಾಡಮ್ಮ ಏನು ಈ ನಾಟ ಮುಗಿದ ಲಗ್ನ ದಿನ ಹೋಗ್ತೀನಿ ಒಂದೇ ಎಕರೆ ಲಗ್ನ ದಿನ ಹೋಗ್ತೀನಿ ಯವ್ವ ಯಾಕೆ ಏನ್ ತಿಳ್ಕೊಂಡ್ಬಿಟ್ಟು ಕೇಳ್ಕೊಂಡಿರ್ತೀನಿ ಅದೊಂದ್ ಎಕರೆ ಯಾವಾಗ ಮಾಡ್ತೀನಿ ರೊಕ್ಕ ತಂದು ನಿನ್ನ ತಿರುಗಾಡ್ತೀನಿ ನೀನ್ ಯಾವ ನಾಟಕ ಹೋಗ್ತೀನಿ ನೀನು ಹೊರ ಕೊಡ್ತೀನಿ ನಾನು ಲಬ್ಬ ಹೊರ ಅದೆಲ್ಲ ಆಗೋದಿಲ್ಲ ಇನ್ನೊಲ್ಲ ದೋಸ್ತ ಏನು ಕಟ್ಕೊಂಡೆ ನಾನು ಬಂದು ನನ್ನ ಮನೆಯ ಬಾಳೆ ಮಾಡ್ತೀನಿ ನನ್ನ ಹುಲಿಯ ಇಬ್ಬರು ಕೋಡಿ ಗುದ್ದಿಸ್ಕೊಂಬರಿ ದರ ದರ ಒಂದ್ ಲಗ್ನ ಪತ್ರ ಕೊಟ್ಟು ತಂದೆ ಮಕ್ಕಳಿಗೆ ಬಂದು ಉದ್ರಿ ಊಟ ತಿಂದು ಹೋಗ್ಬಿಡು ಅಣ್ಣ ಬರ್ಲಿ ಅಣ್ಣ ಅಣ್ಣ ತಂಗಿಯರ ಈ ಬಣ್ಣ ಈ ಕಡೆ ಅದನ್ನೆಲ್ಲ ಇದನ್ನೆಲ್ಲ ಹೋಯ್ಕೊಂತ ನನ್ನ ಕಟ್ಟಿ ಅಲ್ರಿ ನೀವು ಈ ಕಲಾಕಾರ ಮಂದಿನಾರ ಏನು ಕಲಾಕಾರ ಇದ್ರಿ ಅಂತೀನಿ ನೀವು ನಾನ್ ನೋಡಿದ್ರ ಲೀಟ್ರಿಗೆ 2 ಲೀಟರ್ ನೀರ್ ಹಾಕಿ ಹಾಲು ಹಾಕಿ ಕೊಟ್ಟರು ಕೂಡ ಬಾಯಿ ಮುಚ್ಕೊಂಡು ರೊಕ್ಕ ಕೊಟ್ಟು ಹಾಲಾಕ್ಸ್ಕೊಂಡ ಪಯಣ ಇವ್ ನೋಡಿದ್ರೆ ನೀವು ನಾವು ಯಾವನ ಫೋಟೋ ಹೊಡೆದ್ರೆ ಒಂದು ಹೊಳಿಗೈತಿ ಹೋಗ್ಲು ಇನ್ನ ಲಗ್ನ ಕೂಡಾಗಿಲ್ಲ ಹೆಂಗ ನಾನು ಟ್ರೈ ಮಾಡಮ್ಮ ಮೊದ್ಲ ಚಂದ್ರಿ ತೆಣ್ಣೆ ಐತಿದ ನೋಡಮ್ಮ ಹೆಂಗ ನಾನು ಆಶಾ ಆಶಾ ಬಂದಿರಿ ಆಶಾ
ನಾನು ಅರ್ಜೆಂಟ್ ಬೆಳಗಾವಿಗೆ ಹೋಗಬೇಕು. ಮರಳಿ ಬರುವುದು ಒಂದು ವಾರ ತಡವಾಗುತ್ತದೆ. ಅದಕ್ಕಾಗಿ ನನ್ನ ಬಟ್ಟೆಗಳನ್ನು ರೆಡಿ ಮಾಡಿ ಸೂಟ್ಕೇಸಿಗೆ ತುಂಬಿಬಿಡ. ಅಂದಾಗೆ ಲಿಂಗಜ್ಜ ಏನು ಮಾಡುತ್ತಿದ್ದಾನೆ? ಲಿಂಗಜ್ಜ ಊಟ ಮಾಡ್ಕೊಂಡು ತೋಟಕ್ಕೆ ಹೋದ್ರು. ಬರ್ಬೇಕಾದ್ರೆ ಸಾಯಂಕಾಲ ಆಗುತ್ತೆ. ನೀವೇನ್ರಿ ಇಷ್ಟು ಅರ್ಜೆಂಟ್ ಆಗಿ ಹೊರಟ್ಬಿಟ್ರಲ್ಲ? ಆ ವ್ಯವಹಾರವೇ ಅಂತದ್ದು. ಒಂದು ಕಪ್ಪು ಕಾಫಿ ತಗೋಬರ್ತೀಯ? ಆಯ್ತು, ಇಟ್ಕೊಂಡು ಬರ್ತೀನಿ. ನಾನು ದಯಾನಂದ ಸ್ಪೀಕಿಂಗ್ ಮಾತಾಡ್ತಿರೋದು. ನೀವೇ ಬಂದು ಬಿಟ್ರೆ ಬೇಗ ನಾನು ಏರ್ಪೋರ್ಟ್ಗೆ ಬರುತ್ತೇನೆ. ಅಲ್ಲೇ ಭೇಟಿಯಾಗೋಣ. ಅಕ್ಕ ಬ್ಯಾಗ್ ತೆಗೆದುಕೊಂಡು ಬಾ. ನಾನು ಮರಳಿ ಬರುವುದು ಒಂದು ವಾರ ತಡವಾಗುತ್ತದೆ. ಮನೆ ಕಡೆ ಹುಷಾರು. ಹೋಗುವ ಮುನ್ನ
ಸರ್, ಯಾರವರು? ಓಹೋ, ನೀವಾ ಮ್ಯಾನೇಜರ್? ಹೌದು ಆಶಾರಾಣಿಯವರೇ, ಜಮೀನ್ದಾರರು ಮನೆಯಲ್ಲಿಲ್ಲವೇ? ಇಲ್ಲ, ಅವರು ಇದೇ ತಾನೇ ಬೆಳಗಾಗ್ ಹೋದ್ರು. ಮರಳಿ ಬರ್ಬೇಕಾದ್ರೆ 1 ವಾರ ತಡವಾಗತ್ತೆ. ಪಾಪ ಪಾಪ, ಒಬ್ಬರೇ ಕಾಲಾಣ ಮಾಡೋದು ಕಷ್ಟವಲ್ಲವೇ? ನನಗೆ ಇದ್ರ ಕಷ್ಟ. ಈ ಮನೆಯಲ್ಲಿ ಉಣ್ಣಲು ಉಡಲು ತೊಡಲು ಸಾಕಷ್ಟಿದೆ. ಮೇಲಾಗಿ ಕೆಲಸ ಮಾಡೋದಕ್ಕೆ ಆಳಿದಾವೆ. ಬೇಸರವಾದ್ರೆ ತಿರುಗಾಡ್ಬರೋದಕ್ಕೆ ಕಾರ್ ಇದೆ. ನೀವಂದಂತೆ ಈ ಸಿರಿಮಹಲ್ಗೆ ನಾನು ಮಹಾರಾಣಿಯಾಗಿ ಇದ್ದೇನೆ. ತಪ್ಪು ತಿಳಿಯಬೇಡಿ ಆಶಾ. ರಾಜನ ಜೊತೆ ರಾಣಿ ಇದ್ದರೆ ಸುಖ ಸಂತೋಷ ನೆಮ್ಮದಿ ದೊರೆಯುವುದು. ನೋಡಿ ಆಶಾದೇವಿಯವರೇ, ತಮ್ಮ ಮುಕ್ತ ಸ್ವಭಾವವನ್ನು ಕಂಡು ನನ್ನ ಮನ ಮೊಮ್ಮನೆ ಮರುಗುತ್ತಿದೆ. ನಮ್ಮ ಮಾತೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ಈಗ ಅರ್ಥವಾದರೂ ಪ್ರಯೋಜನವಿಲ್ಲ. ಸಮಯ ಸರಿದು ಹೋಗಿದೆ. ನೀವು ದುಡುಕಿ ನಿಮ್ಮ ಬಾಳನ್ನು ಹಾಳು ಮಾಡಿಕೊಂಡು ಬಿಟ್ಟಿರಿ. ಪಾಪ, ಏನು ಅರಿಯದ ತಮ್ಮ ಮುಗ್ಧ ಸ್ವಭಾವಕ್ಕೆ ಸವತಿಯ ಸ್ಥಾನದಲ್ಲಿರುವ ಲತಾದೇವಿ ಅನ್ಯಾಯಸಗವಾಗಿದೆ. ಏನ್ ಮಾತಾಡ್ತಾ ಇದ್ದೀರಾ ನೀವು? ಲತಾ ನನಗೆ ಅನ್ಯಾಯ ಮಾಡಿರ್ಬೇಳೆ? ಬರೀ ಅನ್ಯಾಯವಲ್ಲ, ತನ್ನ ಬುದ್ಧಿವಂತಿಕೆ ಒತ್ತಳಿಕೆಯಲ್ಲಿ ಕ್ರೂರಾಂಬಿಗೆ ನಿಮ್ಮನ್ನು ಆಹುತಿ ನೀಡಿ ನಿಮಗೆ ವಂಚನೆಗಾಯಿದು ತಾನು ಸುಖದಲ್ಲಿ ಬಾಲ್ಯದ ಗೆಳತಿ ಎಂಬ ಅಭಿಮಾನವಾದರೂ ಬೇಡವೇ? ಗುರುವಿನ ಮಗಳೆಂಬ ಮಮಕಾರವಾದರೂ ಬೇಡವೇ? ಛೇ, ಯಂತ್ರ ದ್ರೋಹಿ ಆ ಹೆಣ್ಣು. ಮ್ಯಾನೇಜರ್, ನನ್ನ ಮಾತೇನು ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ಒಗಟಾಗಿ ಮಾತನಾಡ್ತಾ ಇದ್ದೀರಾ? ಅದೇನು ಅಂತ ಸ್ವಲ್ಪ ಸವಿಸ್ತರವಾಗಿ ವಿವರಿಸಿ. ಇದ್ದ ವಿಷಯ ಹೇಳಿ ನಾನು ನನ್ನ ನೌಕರಿ ಕಳೆದುಕೊಳ್ಳಬೇಕಾಗಿತ್ತು. ಒಟ್ಟಾರೆ ದೇವರು ನಿಮಗೆ ಅನ್ಯಾಯ ಮಾಡಿಬಿಟ್ಟಿದ್ದಾನಷ್ಟೇ. ಕದ್ದು ಕಾಮನಾಟುವರ ಕತೆ ಹೇಳಿ ನಿಮ್ಮ ಮನವನ್ನೇಕೆ ನಾನು ಅದೆಗೆಡಿಸ ನಾನಿನ್ನು ಬರುತ್ತೇನೆ. ಇಲ್ಲಿ ಮ್ಯಾನೇಜರ್, ಇದ್ದ ವಿಷಯವನ್ನು ಸವಿಸ್ತಾರವಾಗಿ ಹೇಳಿದ್ರೆ ನಿಮಗೆ ನನ್ನ ಮೇಲೆ ಆನೆ ಆಗಿದೆ. ನಾನೇನು ಹೇಳುವೆ? ತಮ್ಮ ಪತಿ ದಯದಿಂದ ನನಗೆ ತೊಂದರೆ ಆದರೆ ನೋಡಿ, ಯಾರಿಂದಲೂ ತಮಗೆ ತೊಂದರೆ ಬರದ ಹಾಗೆ ನೋಡಿಕೊಂಡು ಹೋಗೋ ಹೊಣೆ ನನಗೆ ಸೇರಿದ್ದು. ಇದು ಪ್ರಾಮಿಸ್. ಕೈ ಮೇಲೆ ಕೈ ಹಾಕದ ಎಂದು ಬಿಡಲಾರ ಈ ಚಂದ್ರಕಾಂತ. ತಮ್ಮ ಇದ್ದ ವಿಷಯ ಹೇಳುತ್ತೇನೆ, ಆದರೆ ವಿಷಯ ಗುಪ್ತವಾಗಿರಬೇಕು. ನೋಡಿ ಆಶಾರಾಣಿಯವರೇ, ನಿಮ್ಮ ಪ್ರೀತಿಯ ಗೆಳತಿ ಲತಾ ಮತ್ತು ನಿಮ್ಮ ಪತಿ ದಯಾನಂದ ಕಾಲೇಜು ಕಲಿಯುವಾಗಲೇ ಪರಸ್ಪರ ಪ್ರೇಮಿಗಳು. ಸುಮಾರು 2-3 ವರ್ಷದಿಂದ ಅವರ ಸರಸಲ್ಲಾಪ ನಿರಾತಂಕವಾಗಿ ಸಾಗಿದೆ. ನಿಮ್ಮ ತಂದೆಯವರಿಗೆ ಕೊಟ್ಟ ಮಾತು ನಡೆಸುವುದಕ್ಕಾಗಿ ನಿಮ್ಮನ್ನು ಸತಿಯ ಸ್ಥಾನದಲ್ಲಿ ಕೂಡಿಸಿ ತಾನು ಮನ ಬಂದಂತೆ ಚೆಲ್ಲಾಟ ಮಾಡುತ್ತಿದ್ದಾರೆ. ನೀವು ಹೆಸರಿಗೆ ಮಾತ್ರ ಹೆಂಡತಿ, ಸುಖವೆಂಬುದೇನೆಂದರೆ ಅವಳ ಪಾಲಿಗೆ ಮೀಸಲು. ಮ್ಯಾನೇಜರ್, ಈ ಮಾತು ಸತ್ಯವೇ? ಸುಳ್ಳು ಹೇಳಿ ನಾನೇನು ಸಾಧಿಸಬೇಕಾದುದು? ಯೌವನದ ಸಿರಿಯಿಂದ ತುಂಬಿ ತುಳುಕುವ ತರುಣಿ ತಾವು ಮನೆಯಲ್ಲಿರಬೇಕಾದರೆ ತಮಗೆ ಮೋಸ ಮಾಡಿ ಅವಳೊಡನೆ ಚಕ್ಕಂದ ಮಾಡಲು ಬೆಳಗಾವಿಗೆ ಹೋಗಿರುವನಲ್ಲ ಆ ನಿನ್ನ ರಸಿಕನಾದ ಪತಿ ಅವನೆಂತ ಮೂರ್ಖನೆನಬೇಕು ತಿಳಿಯಲಾಗಿದೆ. ಹೋಗ್ಲಿ ಬಿಡಿ. ಅಂತೂ ಎತ್ತಿ ವಿಷಯವನ್ನು ಹೇಳಿ ನನಗೆ ಬಹುದುಪಕಾರವನ್ನೇ ಮಾಡಿದ್ರಿ. ಅವರು ತಮ್ಮ ಸುಖಕ್ಕಾಗಿ ತಮ್ಮದೇ ಆದ ದಾರಿ ತಾವು ಕಂಡುಕೊಂಡಿರ್ಬೇಕಾದ್ರೆ ನಾನು ನನ್ನ ಸುಖಕ್ಕಾಗಿ ನನ್ನದೇ ಆದ ದಾರಿನ ನಾನು ಕಂಡುಕೊಂಡ್ರಾಯ್ತು. ದುಡುಕಬೇಡಿ. ಆವೇಶದಲ್ಲಿ ಅಪಚಾರಕ್ಕೆ ಅವಕಾಶ ಮಾಡಿ ಅಪಕೀರ್ತಿಗೆ ಗುರಿಯಾಗೋದು ಒಳ್ಳೆಯದಲ್ಲ ಅಂತ ನನ್ನ ಮಾತು. ನಾನು ಹರಿಯದೆ ಹೆಣ್ಣಲ್ಲಿವೆ? ನನ್ನಲ್ಲಿ ದೈಹಿಕ ಆಸೆ ಆಕಾಂಕ್ಷೆಗಳಿವೆ? ಇಲ್ಲವೆಂದವರು ಯಾರು? ಅವರು ತಮ್ಮ ಸುಖಕ್ಕಾಗಿ ಪರಸ್ತ್ರೀ ಹೆಣ್ಣಿಗೆ ಚಕ್ಕಂದ ಮಾಡಲು ತಾಯಿಯ ಸತಿಗೆ ಮೋಸ ಮಾಡಿರ್ಬೇಕಾದ್ರೆ ನಾನು ನನ್ನ ಸುಖಕ್ಕಾಗಿ ಪರಪುರುಷರೊಂದಿಗೆ ಸಂಬಂಧ ಹೊಂದುವುದು ಅಸಂಬಂಧವೇ? ಅಸಂಬಂಧವೇನೂ ಅಲ್ಲ. ಆದರೆ ಈ ಆಳದ ಸಮಾಜ ಆದರೆ ಎನ್ನುತ್ತಾನೆ ನಿನ್ನನ್ನು. ಅನ್ನದೇನು ಮಾಡುತ್ತೇನೆ ಈ ಹಾಳದ ಸಮಾಜ?
ಗಂಡು ದಾರಿ ತಪ್ಪಿದರೆ ಅವನನ್ನ ತೀರವಂತ ಎನ್ನುವ ಈ ಸಮಾಜ, ಹೆಣ್ಣು ಸ್ವಲ್ಪ ಎಡವಿದರೆ ಸಾಕು ಅವಳನ್ನ ನೋಡಿ ಕೇಕೆ ಹಾಕಿ ನಗುತ್ತೆ ಈ ಸಮಾಜ. ಈ ಸಮಾಜದ ಕೊಡುವೆ ನನಗೆ ಬೇಕಾಗಿಲ್ಲ. ನೀವೊಂದು ಸ್ವಲ್ಪ ಧೈರ್ಯ ತಾಳಿ ನನ್ನೊಂದಿಗೆ ಸಹಕರಿಸಿ. ತಮ್ಮ ಮಾತು ಅರ್ಥವಾಯಿತು, ಆದರೆ ನಾನು ಮದುವೆ ಆಗದ ನವಯುವಕ. ಅದಕ್ಕಾಗಿ ನಾನು ಮೇಲೆ ಮನಸ್ಸು ಮಾಡಿರ್ಬೇ. ನೀವು ನನ್ನ ಮಾತಿಗೆ ಒಪ್ಪಿದ್ದಾದ್ರೆ ಈ ನನ್ನ ಅರ್ಧ ಆಸ್ತಿಯಲ್ಲಿ ನಿಮ್ಮನ್ನಾಗುವಂತೆ ಮಾಡ್ತೀನಿ ನಾನು. ದೇವಿಯೇ ಪ್ರತ್ಯಕ್ಷವಾಗಿ ಹೊರ ನೀಡಲು ಸಿದ್ಧಳಾದಾಗ ಭಕ್ತ ತಿರಸ್ಕರಿಸುವನೇ. ಇಂದಿನಿಂದ ನಾನು ನಿಮ್ಮವನು. ನೀವು ಈ ಆಷಾಢ ಬಾಳಂಗದಲ್ಲಿ ಉದಯಿಸಿದ ಪ್ರೇಮ ಚಂದಿರ. ಹಾಗಾದರೆ ನಾನೀಗ ಪ್ರೇಮ ಪ್ರೇಯಸಿ ಆಶಾ ಪ್ರೇಮ ಮೂರ್ತಿ ಎಂದು ಹಿಡಿದು ಅಪ್ಪಿರಿ ನನ್ನನ್ನ. ಭಾಷಾ ಯಾರ ಅಂಗುಲ್ಲದೆ ಆಕಾಶ ಚುಂಬಿಸುವ ಪ್ರೇಮದ ಹಕ್ಕಿಗಳಾಗಿ ಹಾರುವ
ನಡೆದು ಈ ದೇವ ಮಂದಿರದಲ್ಲಿ ಕಾಮ ಪಿಸಾಚಿಗಳ ಕುರಿತ. ಅಯ್ಯೋ ದೇವರೇ, ಯಾಕಪ್ಪ ನನ್ನ ದರಿ ದಯಾನಂದನಿಗೆ ಎಂತ ಸ್ಥಿತಿ ತಂದೊಡ್ಡಿದೆಯೋ ಈ ಕಾಲದಲ್ಲಿ. ಯಾರನ್ನು ನಂಬಬೇಕೋ ತಿಳಿಯಲಾಗಿದೆ. ಆತ್ಮೀಯ ಮಿತ್ರನನ್ನ ಆಶ್ರಯ ಕೊಟ್ಟುದಂತೆ ತಕ್ಕ ಮಾಡ ಕಲಿಸಿದ ವಂಚಕ ಚಂದ್ರ. ಈಗ ಏನು ಮಾಡುವುದು? ಈ ವಿಷಯ ನನಗೆ ಗೊತ್ತಾಗದೆ ಬೇಡ ಅಲ್ಲ, ಈ ಮಹಾತಾಯಿಗಾದರೂ ತಿಳಿಯಬಾರದು. ಈಗ ಏನು ಮಾಡುವುದು? ಈ ವಿಷಯ ನನಗೆ ಗೊತ್ತಾಗಲಿ ಬೇಡ. ನಾನೇ ನಿಂತು ಮಗಳಂತಿರುವ ಆಶಳ ಬಾಳು ಬಲಿಕೊಟ್ಟಂತಾಗುತ್ತದೆ. ಈ ವಿಷಯವನ್ನು ಗುಪ್ತವಾಗಿ ಇಟ್ಟು ಆಶಳಿಗೆ ತಿಳಿಯಲಿ ಸರಿಪಡಿಸಲೇಬೇಕು. ಆಗ ಮಾಡಿದರೆ ಮಾತ್ರ ನಂದನ ವನಂತಿರುವ ಮನೆ ನಂದನ ವನವಾಗಿ ಉಳಿಯುವುದು. ಇಲ್ಲವಾದರೆ ಮನೆ ಮಸಣವಾಗುವುದರಲ್ಲಿ ಸಂದೇಹವೇ ಇಲ್ಲ. ಹೌದು, ಈ ವಿಷಯವನ್ನು ಗುಪ್ತವಾಗಿ ಇಟ್ಟು ನನ್ನ ದನಿಯ ದಯಾನಂದನ ಮರ್ಯಾದೆ ಮಣ್ಣು ಪಾಲಾಗದಂತೆ ಕಾಪಾಡಲೇಬೇಕು. ಚಂದ್ರು, ನೋಡಿ ಹೇಗಿದೆ ಈ ಪ್ರಕೃತಿ ಮಾತೆಯ ಮಡಿಲು. ಎಷ್ಟೊಂದು ಸುಂದರವಾಗಿದೆ ಈ ನಿಸರ್ಗ ತಾಯಿಯ ಮಡಿಲು. ಹೂ ಮತ್ತೆ ಆಶಾ, ಹಸಿರು ಸೂಸುವ ಹೊಲಗದ್ದೆ, ಹಚ್ಚಸರಿನ ವನರಾಶಿ, ನಿರ್ಭೀತಿಯಿಂದ ಹಾರಾಡುವ ಹಕ್ಕಿಗಳು, ಕೋಮಲ ಹುಲ್ಲಿನ ತಂಪಾದ ವಾಸನೆ, ಮೆಲ್ಲನೆ ತಂಗಾಳಿಗೆ ಸೂಸಿ ಬರುವ ತಂಗಾಳಿಯ ಸುವಾಸನೆ, ಇದೆಲ್ಲವನ್ನು ಕಂಡು ನನ್ನ ಮನ ಕೆರಳಿ ನಪ್ಪಿಸುತ್ತದೆ. ನೋಡಿ, ನೀವು ಅನ್ನೋದೇನೋ ಸರಿ, ಆದ್ರೆ ನಾನೀಗ ಗಂಡನಿದ್ದ ಗಣತಿ ಅದೆಷ್ಟು ದಿನ ಅಂತ ಕದ್ದು ಮುಚ್ಚಿ ಕಾಮದಾಟ ಮಾಡಲು ಸಾಧ್ಯ? ನೀವೇ ಹೇಳಿ ನೋಡೋಣ. ಆಶಾ, ನೀ ಸ್ವಲ್ಪ ಮನಸ್ಸು ಕಲ್ಲು ಮಾಡಿದರೆ ನಮಗಾವ ಕಷ್ಟಗಳು ಸಂಭವಿಸಲಾರವು. ಅದೇನಿದ್ರು ಬೆಚ್ಚಿ ಹೇಳಿ. ಸಂತೋಷ ಪಡಬೇಕು, ಸ್ವಯಂ ಇಚ್ಛೆಯಿಂದ ಇರಬೇಕೆಂಬ ಆಸೆ ಅನ್ಕೊಳಿಸಿದಾಗ ನಾನೇನು ಮಾಡಲು ಸಿದ್ಧರಾಗಿ ನಿಂತಿದ್ದೇನೆ. ಆಶಾ, ಮಾನವ ಜೀವನ ಶ್ರೇಷ್ಠವಾದದ್ದು. ಅದನ್ನು ಸದುಪಯೋಗ ಪಡಿಸಿಕೊಂಡಾಗಲೇ ಜೀವನ ಸಾರ್ಥಕ. ಅಂದಾಗ ನಮ್ಮ ಸ್ವಂತದ ಸುಖಕ್ಕಾಗಿ ಮಾಡಿಕೊಂಡ ಗಂಡನನ್ನು ಕಗ್ಲತೆ ಕೊಡಿಗೆ ಕೊಡಲಿಯೇ ಪೆಟ್ಟನಿಟ್ಟು ಗಟ್ಟಿ ಮಾಡಿಕೊಳ್ಳಬೇಕು ನಮ್ಮ ಪ್ರೇಮ ಸಾಮ್ರಾಜ್ಯವನ್ನು. ಅಂದರೆ ನಾನೀಗ ಕೊಲೆಗೈಯಲು ಕಂಕಣ ಕಟ್ಟಿ ನಿಲ್ಲಲೇಬೇಕು. ಅಯ್ಯೋ, ನನಗೆ ಭಯವಾಗುತ್ತೆ. ಭಯಪಟ್ಟರೆ ನಮ್ಮ ಬದುಕು ಬರಡಾಗಿ ಹೋಗುತ್ತದೆ. ಸುಖ ಶಾಂತಿ ಬಹುದೂರ ಹೋಗುವುದು. ಧೈರ್ಯದ ಚಿಲಮೆ ನಾನಿರುವಾಗ ನೀನೇಕೆ ಅಂಜುವೆ ಆಶಾ? ಅದೇನು ಸರಿ, ಆದ್ರೆ ಅಪಾಯ ಗೈಲಿಕ್ಕೊಂದು ಉಪಾಯ ಬೇಕಲ್ಲ? ಆಶಾ, ಉಪಾಯದ ನಿಧಿ ನಾನಿರುವಾಗ ನೀನೇಕೆ ಚಿಂತಿಸುವೆ? ನಿನ್ನ ಪತಿ ಬೆಳಗಾವಿನಿಂದ ಬರುವುದರೊಳಗಾಗಿ ನಾನಾಕಿ ಪ್ಲಾನ್ ಪೇಪರ್ ನಿನ್ನ ಕೈಯಲ್ಲಿ ಕೊಡುವೆ, ಆಯ್ತೇ? ಸರಿ, ನೀ ಬಂದಂತೆ ನಿನ್ ಪ್ಲಾನ್ ಪ್ರಕಾರವೇ ಮುಂದುವರೆಯೋಣ. ಸಮಯವಾಯ್ತು, ನಾವಿನ್ನು ಹೊರಡನ್ವಿ. ಹೊರಡುವ ಮುನ್ನ ಈ ಮತ್ಸ್ಯ ಕಲಿಕೆಯಿಂದ ಹೊರಡಲಿ ಪ್ರಣಯ ಗೀತೆ. ನಮ್ಗೆ ಅಷ್ಟು ಚೆನ್ನಾಗಿ ಹಾಡಕ್ ಬರೋದಿಲ್ಲ. ಆಶಾ, ನೀನಾಡುವ ಹಾಡಿಗೆ ಸುಡುವ ಬಿಸಿಲು ಬೆಳದಿಂಗಳಾಗುವುದು. ಒಡೆದ ಭೂಮಂಡಲ ತಣ್ಣಗಾಗಿ ಸ್ಫೂರ್ತಿ ನೀಡುತ್ತದೆ. ಹೌದೇಂಟಿ? ಓ ಮತ್ತೆ
ಬಂದಿದೆಯಾ ಹೋಗೋಣ. ಎಲ್ಲಿ ಹೋಗಿದೀಯಮ್ಮ? ಲಿಂಗಜ್ಜ, ಮನೆಯಲ್ಲಿ ಕೂತ್ಕೊಂಡು ತುಂಬಾ ಬೇಜಾರಾಗಿತ್ತು. ತೋಟದ ಕಡೆ ಹೋಗಿ ಸುತ್ತಾಡ್ಕೊಂಡು ಬಂದೆ. ದನಿ ಊರದಿಲ್ಲದ ಇಷ್ಟೊತ್ತಿನವರೆಗೆ ಒಂಟಿಯಾಗಿ ತಿರುಗಾಡಲು ಹೋಗುವುದು ಒಳ್ಳೆಯದಲ್ಲ. ಕರೆದಿದ್ದರೆ ನಾನು ನಿಮ್ಮ ಜೊತೆಗೆ ಬರ್ತಿದ್ದೇನಲ್ಲಮ್ಮ. ಲಿಂಗಜ್ಜ, ಯಾಕೋ ನಾಲ್ಗೆ ಉತ್ತಮವಾಗಿ ಹತ್ತಿದೆಯಲ್ಲ. ಈ ಮನೆ ಯಜಮಾನ ಆಡುವ ಮಾತುಗಳು ಈ ಮನೆಯ ಆಳಾದ ನಿನ್ನ ಬಾಯಿಂದ ಬರಲು ಅಷ್ಟೊಂದು ಒಳ್ಳೆಯದಲ್ಲ. ತಪ್ಪು ತಿಳಿಯಬೇಡ ತಾಯಿ. ಮೊದಲೇ ಕೆಟ್ಟ ಕಾಲ. ಹಣ ಆಭರಣಕ್ಕಾಗಿ ಎಲ್ಲಿರುತ್ತಲ್ಲಿ ಕೊನೆಯ ಸುಲಿಗೆಗಳು ನಡೆಯುತ್ತವೆ. ನಿನ್ನ ರಕ್ಷಣೆಗೆ ಆಳಾಗಿ ಜೊತೆಗೆ ಬರುತ್ತಂತ ಹೇಳಿದನಮ್ಮ, ಅಷ್ಟೇ. ನನಗೆಲ್ಲ ಗೊತ್ತಿದೆ. ನನ್ನ ರಕ್ಷಣೆ ಹೊಣೆ ಭಾರ ಯಾರು ಹೊರಬೇಕಾಗಿಲ್ಲ. ಇನ್ನು ಮೇಲೆ ನಾನು ಎಲ್ಲಿಗೆ ಹೋಗ್ಲಿ, ಎಲ್ಲೇ ಬರಲಿ, ಅದನ್ನ ಕೇಳುವ ಅಧಿಕಾರ ಈ ಮನೆಯಲ್ಲಿ ಯಾರಿಗೂ ಇಲ್ಲ. ಏನು ಹಾಗಂದರೆ ಹೇಗಮ್ಮ? ನೀನು ಹೆಣ್ಣು, ಈ ಮನೆ ಒಳಗಿದ್ದಷ್ಟು ಒಳ್ಳೆಯದು. ನಿನ್ನ ತತ್ವ ಉಪದೇಶ ನನಗೆ ಬೇಕಾಗಿಲ್ಲ. ಸುಮ್ಮನೆ ಬಾಯಿ ಮುಚ್ಕೊಂಡು ಬಿಟ್ಟಿರೋ ಅಷ್ಟೇ. ನಾನೇನು ನಿನಗೆ ಅಧಿಕಾರದಿಂದ ಹೇಳಿದವಮ್ಮ. ನಿನ್ನ ಮಗಳ ಸಮಾನವನ್ನು ತಿಳಿದು ಹೇಳಿದೆ. ಅದು ಕೂಡ ನಿನ್ನ ದೃಷ್ಟಿಯಲ್ಲಿ ತಪ್ಪಾದರೆ ನಾನು ಹೇಗೆ ಹೇಳಿದೆ ತಾಯಿ? ತಾಯಿ ಅಂತೆ ತಾಯಿ. ಈ ಮನೆಯಲ್ಲಿ ಎಲ್ಲರೂ ನೈವಂಚಕರು ಸೇರ್ಬಿಟ್ಟಿದ್ದೀರಾ. ಅವನೊಬ್ಬ ಉಂಡಾಡು ರವಿ, ಇವನೊಬ್ಬ ಅನ್ನಕ್ಕೆ ಭಾರವಾಗಿ ಬಿತ್ತಿರುವ ಮಧುವ. ಯಾವ ಆಸ್ತಿಗಾಗಿ ಬದುಕಿರುವರೋ ಆ ದೇವರಿಗೆ ಗೊತ್ತು. ಎಂಥ ಮಾತನಾಡಿದೆಯಮ್ಮ. ಧರ್ಮರತ್ನಕರ
ಮನೆಯ ಸೊಸೆಯಿಂದ ಇಂಥ ಕೆಟ್ಟ ಮಾತು ಬರಬಾರದಮ್ಮ. ಏನಂದಿ? ನಾನು ಸುಳ್ಳ ಕಡೆ ಮುದುವ ಹುಟ್ಟಿ ಕೂಳನ್ನ ತಿಂದುಕೊಂಡು ಎಷ್ಟೊಂದು ಸೊಕ್ಕಿ ನುಡಿಯ ಕಕ್ಕುವಷ್ಟು ಸಮರರಾದ ಲಿಂಗಜ್ಜನ ಕೆಳಗೆ ಒಡೆಯುವಷ್ಟು ಮುಂದುವರೆದಿದ್ದು ಅವರು ಮಾಡಿದ ಅಪರಾಧವಾದರೇನು? ಅದನ್ನು ಕೇಳೋದಕ್ಕೆ ನೀನ್ ಯಾರು? ನಾನು ಯಾರ? ಆಶಾತಿಗೆ ನಿನ್ನ ಬಾಳಿನ ಹಿಂದಿನ ಪುಟಗಳ ಒಂದೊಂದೇ ತೆರೆದು ನೋಡು, ಆಗ ಗೊತ್ತಾಗುತ್ತದೆ ಈ ರವಿ ಯಾರೆಂಬುದು. ಇಂದಿನ ಪುಟದ ಪುರಾಣ ನನಗೆ ಬೇಕಾಗಿಲ್ಲ, ಅದು ತಿರುಕನ ಕನಸು. ನಿಜ ನಿಮ್ಮ ಮಾತು. ನೀನೀಗ ಶಿವನ ಶಿರದಲ್ಲಿರುವ ನಾಗರ ಅಂದ್ರೆ ಪರಶಿವನ ಶಿರದಲ್ಲಿರುವ ನಾಗರ ಗರುಡನಿಗೆ ಅಪಹಾಸ್ಯ ಮಾಡಿ ಕೇಳುತ್ತಂತೆ, ಗರುಡ ಚೆನ್ನಾಗಿದ್ದೀಯಾ ಅಂತ. ಆಗ ಗರುಡನಿಗೆ ಧರ್ಮ ಸಂಕಟ, ಏನು ಮಾಡಲಿಕ್ಕಾಗುತ್ತದೆ? ನಾಗ ನಮ್ಮೆಲ್ಲರ ರಕ್ಷಕರಾದ ಪರಶಿವನ ಕೊರಳನ್ನು ಅಲಂಕರಿಸಿಕೊಂಡು ನಿನ್ನ ಮೇಲೆ ಕುಳಿತು ನಮ್ಮ ಯೋಗಕ್ಷೇಮ ಕೇಳ್ತಾರೆ. ಆ ಸ್ಥಾನ ಬಿಟ್ಟು ಕೆಳಗೆ ಬಂದು ನೋಡು, ನಿನಗೆ ಗೊತ್ತಾಗುತ್ತದೆ ಅಂತ ಗರುಡ ಹೇಳುತ್ತಿತ್ತು. ಅದೇ ರೀತಿಯಾಗಿ ನೀನೀಗ ನನ್ನ ಅನ್ನದಾತನ ಅರ್ಧಾಂಗಿಯ ಸ್ಥಾನದಲ್ಲಿದ್ದೀಯ. ಈಗ ನೀನು ಏನಂದರೂ ನಾವು ಸುಮ್ಮನೆ ಇರಬೇಕಂತ ಗೊತ್ತಾಗ್ತಿಗೆ. ಹೌದಲ್ಲ, ನಿಮ್ಮ ಅನ್ನದಾತ ಮನೆಯಲ್ಲಿದ್ದಾಗ ನಿಮ್ದೇ ನಿನ್ನ ಕೆಲಸ, ಅವರ ಬಿಡ್ರೆ ನನ್ನ ಮನೆಯಿಂದ ಆಚೆ. ನಿಜ ನಿಮ್ಮ ಮಾತು. ನಮ್ಮ ಅನ್ನದಾತ ಬರುವವರೆಗೂ ಈ ಮನೆ ಅಂಗಳದಲ್ಲಿ ಇಡುವುದಿಲ್ಲ. ಆದರೆ ಒಂದು ಮಾತು, ಈ ಸ್ಥಾನ ನಿನಗೆ ಶಾಶ್ವತ ಅಂತ ತಿಳಿದುಕೊಳ್ಳಬೇಡ ಅತ್ತಿಗೆ. ಅಲ್ಲ ಅಲ್ಲ ಆಚಾರಣಿ, ಬರ್ತೀವಿ ನಡಿಲಿಂದ ಅಣ್ಣ ಬರುವವರೆಗೆ ಫ್ಯಾಕ್ಟ್ರಿಯಲ್ಲಿರೋಣ. ಯಾರಿದ್ದೀರಿ ಮನೆಯಲ್ಲಿ? ಯಾರು? ತಮ್ಮ ಸ್ವಾಗತ ಬಯಸುವ ನನ್ನೊಬ್ಬಳು ಬಿಟ್ರೆ ಬೇರೆ ಯಾರಿರ್ತಾರೆ ಈ ಮನೆಯಲ್ಲಿ? ಸ್ವಾಗತ ಸುಸ್ವಾಗತ ಸುಕುಮಾರ್ ಚಂದ್ರಕಾಂತ್ ಕುಮಾರರಿಗೆ. ಅಂತೂ ಚಂದಿರನ ಆಗಮಕ್ಕೆ ಚಕೋರಿ ಕಾತುರಳಾದಂತೆ ಕಾಣುತ್ತದೆ ಅಲ್ಲವೇ? ಚಂದಿರನಿಲ್ಲದೆ ಚಕೋರಿ ಬಾಳಲೆಂತೂ ಸಾಧ್ಯ. ಒಂದ್ ನಿಮಿಷ ಕೂತ್ಕೊಳ್ಳಿ, ಹಾರ್ಲಿಕ್ಸ್ ತೆಗೆದುಕೊಂಡು. ಬೇಡ ಆಶಾ ಬೇಡ. ನಿನ್ನ ಸಾಮೀಪ್ಯ ಬಂದರು ಮನೆಗೆ ಬರುವಾಗ ಆರ್ಡ್ರೆಸ್ ತೆಗೆದುಕೊಂಡು ಬಂದಿದ್ದೇನೆ. ಅದರ ಮೇಲೆ ಹಾರ್ಲಿಕ್ಸ್ ತೆಗೆದುಕೊಂಡ್ರೆ 1000 ರೂಪೀಸ್ ಲಾಸ್. ಏನ್ರಿ ಹಗಲ್ ಹೊತ್ತಲ್ಲೇ ವೈನ್ ತೆಗೆದುಕೊಳ್ಳೋದು ದೇಹಕ್ಕೆ ಒಳ್ಳೇದಲ್ಲ. ತೆಗೆದುಕೊಳ್ಳದಿದ್ರೆ ಧೈರ್ಯ ಬರಬೇಕಲ್ಲ. ತಾವು ಪುಕ್ಕರು ಎಂದೆಂತ ಆಯ್ತಲ್ಲ. ಮನೆಯಲ್ಲಿರುವ ಕಾವಲುಗಾರರ ಕಣ್ತಪ್ಪಿಸಿ ಆಸೆ ತೀರಿಸಿಕೊಳ್ಳಬೇಕಲ್ಲ. ಅದಕ್ಕೆ ಧೈರ್ಯವೇ ಪ್ರಾಮುಖ್ಯ. ಅಂದಾಗೆ ಆ ನಿನ್ನ ಮೈದುನ ರವಿ ಮುದುಗುಬೆ ಎಲ್ಲಿ ಹೋದರು? ಇದೀಗ
ಈಗ ಮನೆಗೆ ಬರದಂತೆ ಬೆನ್ನುಡಿಗಳನ್ನಾಡಿ ಕೆನ್ನೆಗೆ 2 ಬಾರಿಸಿ ಈ ಮನೆಗೆ ಬರದಂತೂ ಕಟ್ಟಾಪಣೆ ಮಾಡಿ ಕಟ್ಟಿಬಿಟ್ಟಿ ಆ ಪಾಪಿಗಳಲ್ಲಿ. ಹಾಗಾದರೆ ಈ ಸಿರಿಮಾಲಿಗೆ ನಿನ್ನ ಪತಿಯವರಿಗೂ ರಾಜಾರಾಣಿಯರು ನಾವಲ್ಲವೇ? ನಾವೇ ನಾವು ನಕ್ಕು ನಲಿವ ಅಪ್ಪೆ ಕುಣಿದು ಕುಪ್ಪಳಿಸುವ ಬಾ ರಾಜ. ದೇವಿನಾಗಿ ಪ್ರತಿಷ್ಠಾಪನೆ ಮಾಡ್ತೇನೆ. ಆದ್ರೆ ಹಂದಿಗೆ ಗಂಧವನ್ನೇ ಲೇಪಿಸಿದ ತಾಯಿಗಳೇ ಏನಿಲ್ಲತ ನೀನ್ ಸ್ವಲ್ಪ ಬುದ್ಧಿ ಇದೆಯೇನೆ? ಪ್ರಣಯ ಪಕ್ಷಿಗಳ ಪ್ರೇಮ ಸಲ್ಲಾಪದಲ್ಲಿ ತೊಡಗಿರ್ಬೇಕಾದ್ರೆ ತಿಳಿಗೇನೆ ಅಂತ ಒಳಗೆ ಬರ್ಬೇಯಲ್ಲ, ನಾಚಿಕೆ ಆಗೋದಿಲ್ಲವೇ ನಿನ್ನ ಹೆಸರು? ಹೌದೇ, ನಾನು ತಿಳಿಗೇಡಿನಿ. ತಿಪ್ಪಿ ಮೇಲಿದ್ದ ನಾಯಿಯನ್ನು ತಂದು ಮಹಾರಾಜರ ಪಲ್ಲಕ್ಕಿ ಮೇಲೆ ಕೂಡಿಸಿದೆ. ಆದ ನಾಯಿ ಹೇಸಿಗೆ ಕಂಡಾಕ್ಷಣ ತಿಪ್ಪಿ ತಿಪ್ಪಿ ತಿರುಗುತ್ತಿದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಥರ್ಡ್ ಕ್ಲಾಸ್ ಹೆಣ್ಣೆ ನನಗೆ ನನಗೆ ನಾಯಿ ನಾನು ಥರ್ಡ್ ಕ್ಲಾಸೇ. ಯಾಕೆಂದ್ರೆ ಥರ್ಡ್ ಕ್ಲಾಸ್ ಹೆಣ್ಣನ್ನು ತಂದು ದೇವ ಮಾನವರಾದ ದಯಾನಗರ ಕೊಟ್ಟು ಮದುವೆ ಮಾಡಿದ್ರಲ್ಲ, ನಾನು ಥರ್ಡ್ ಕ್ಲಾಸೇ. ಲೇ ಆಶಾ, ಯಾವ ಸ್ಥಾನದಲ್ಲಿ ಯಾರಿರ್ಬೇಕಾಗಿತ್ತು ಗೊತ್ತೇನೆ? ನಾನಿರ್ಬೇಕಾಗಿತ್ತು. ಆದ್ರೆ ಆ ಸ್ಥಾನವನ್ನು ನಾನು ನಿನಗೆ ಬಿಟ್ಟುಕೊಟ್ಟೆ. ಆ ಸ್ಥಾನವನ್ನು ದುರುಪಯೋಗ ಮಾಡಿಕೊಂಡು ದೇವ ಮಾನವರಾದ ದಯಾನಂದರಿಗೆ ಮೋಸ ಮಾಡಿ ಇಂಥ ನೀಚರೊಂದಿಗೆ ಚಕ್ಕದಾಡ್ತಾ ಇದೆಯಲ್ಲ, ನಾಚಿಕೆಬೇಕು ನಿನ್ನ ಹೆಸರು ಜನಕ್ಕೆ. ನೋಡು, ಇನ್ನು ಕಾಲ ಮಿಂಚಿಲ್ಲ. ಈ ನೀತನ ಸಂಘ ಬಿಟ್ಟು ದೇವ ಮಾನವರಾದ ದಯಾನಂದನಿಗೆ ಸಂತೋಷವಾಗಿ ಜೀವನ ಮಾಡಿ. ಆದ್ರೆ ನಾನು ಹೆತ್ತವ್ರ ಮೇಲೆ ಆಣಿ ಮಾಡಿ ಹೇಳ್ತಾ ಇದ್ದೇನೆ, ಈ ವಿಷಯವನ್ನು ನಾನು ಯಾರ ಮುಂದೆ ಹೇಳುವುದಿಲ್ಲ. ನೀನೇಕೆ ಹೇಳ್ತೀಯ? ಹೇಳಿದ್ರೆ ನಿನ್ನ ಬರಬೀಳುತ್ತೆ ನೋಡು. ಯಾಕೆ ಬೆಳಗಾವಿಯಿಂದ ಇಬ್ಬರು ಕೂಡಿ ಬಳಿ ಬರ್ಬೇಕಾಗಿತ್ತು.
ಏ ಲತಾ, ನಾನು ಏನು ಅರಿದ ಮುಗ್ದಿದ್ದೇನೆ. ನಿನ್ನ ತ್ಯಾಗ ಬುದ್ಧಿಗೆ ಮಳ್ಳಾಗಿ ದಯಾನಂದನ ಕೈ ಹಿಡಿದೆ. ಆದ್ರೆ ನನ್ನ ಕಲ್ಯಾಣದ ಹಿಂದೆ ನಿನ್ನ ಸುಖಾಗಿದೆ ಎಂದು ನಾನು ತಿಳಿದಿರಲಿಲ್ಲ. ಏ ಆಶಾ, ನಿನ್ನ ಪಾಪದ ಕಾರ್ಯ ಮುಚ್ಚಿಕೊಳ್ಳಲು ಮತ್ತೊಬ್ಬರಲ್ಲಿ ಅಪದ ಹಾಕುವಂತ ಸಾಹಸ ಮಾಡಬೇಡ. ಓಹೋ, ಉಪದೇಶ ಮಾಡಲು ಬಂದಿದ್ದಾಳೆ. ಏ, ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ. ಹೊರಬೇಳೆ ನನ್ನ ಮನೆಯಿಂದ ಆಚೆ. ನಿನ್ನ ಪ್ರಣಯ ರಾಜ ಬೇಕಿದ್ರೆ ನೀನಿದ್ದರಿಗೆ ಕರ್ಕೊ ಹೊರಟೋಗು. ನನ್ನ ಪ್ರಣಯದ ರಾಜ, ನನ್ನ ಪ್ರಣಯದ ರಾಜ ಕಂಡವರೊಂದಿಗೆ ಆಡವನಲ್ಲ. ಏ, ನಾನು ನಿನ್ನ ಹಾಗೆ ಹಾದಿ ಬಿಟ್ಟ ಹಾದದ ಹೆಣ್ಣಲ್ಲ. ನೀನ್ ಹೇಗೆ ಹಾದಿ ಬಿಟ್ಟ ಹೆಣ್ಣಾಗ್ತೀಯ? ನಾನು ಕೈ ಹಿಡಿದ ನನ್ನ ಗಂಡ ನಿನ್ನ ಪ್ರೀತಿ ಅಮಲೇರಿ ನನ್ನನ್ನ ತಿರಸ್ಕಾರ ಮೌಲ್ಯನ ಕಂಡಾಗ ನಾನು ಇವನಲ್ಲಿ ಬಂದಾದೆ. ನೀನು ನನ್ನ ಗಂಡನೊಂದಿಗೆ ಅದೆಷ್ಟು ರಾತ್ರಿಗಳನ್ನು ಕಾದಿರುವೆಯೋ ಅಂದಾಗ ನೀನ್ ಹೇಗೆ ಹಾದಿ ಬಿಟ್ಟ ಹೆಣ್ಣಾಗ್ತೀಯ? ನಾನು ಕೆಪ್ಪಿಗೆ ಹೇಳ್ದು ಮಾತಾಡು. ನಾವಿಬ್ರು ಪವಿತ್ರ ಮೂರ್ತಿಗಳಾಗಿದ್ದೀವಿ ನಿಜ, ಆದ್ರೆ ಅಂತ ಹಲ್ಕ ಕೆಲಸ ನಾನು ಯಾವತ್ತೂ ಮಾಡಿಲ್ಲ. ನೋಡು, ನಿನ್ನ ಕೈ ಮುಗಿದು ಬಿಡ್ಕೊತಾ ಇದ್ದೇನೆ. ಆದ್ರೆ ಆ ಗುರುಗಳ ಮಾತಿಗೆ ಕಟ್ಟು ಬಿದ್ದು ನನ್ನ ಕಾಲ ಮೇಲೆ ನಾನೇ ಕಲ್ಲು ಹಾಕಿಕೊಂಡೆ. ಆದ್ರೆ ನಿನ್ನಂತ ನೀಚ ಹೆಣ್ಣು ಈ ರೀತಿ ಮೋಸ ಮಾಡುತ್ತ ನಾನು ಯಾವತ್ತೂ ತಿಳಿದಿರ್ಲಿಲ್ಲ. ಕಾಗಿ ಒಂದನ್ನು ತಂದು ಫಲವರ್ತ ಮಾವಿನಲ್ಲಿ ಕುಳಿಸಿದೆ. ಆದ್ರೆ ಕಾಗಿ ಎಂದಾದ್ರೂ ಕೋಗಿಲೆ ಆಗಿದ್ದೇನೆ? ನಾನು ಕಾಗಿಲೆ, ನೀನೊಬ್ಬೇ ಅರಿಗಿಳಿ. ಅಂತೆ ನನ್ನ ಬಾಳೆಂಬ ಮರದಲ್ಲಿ ಬಿಟ್ಟಿರುವ ಹಣ್ಣನ್ನ ಕುಕ್ಕಿ ಕುಕ್ಕಿ ತಿಂದು ನನ್ನ ಬಾಳಿಗೆ ಸಿಪ್ಪೆಯನ್ನು ಮಾತ್ರ ಉಳಿಸಿರುವೆ ನೀನು. ಏ ಆಶಾ, ದಾರಿಗೆ ಸ್ವಲ್ಪ ಬಿಗಿ ಹಿಡಿದು ಮಾತಾಡು. ನೋಡು, ನಾನು ಹೆಣ್ಣು, ನೀನು ಹೆಣ್ಣು. ನಿನ್ನಂತ ಹೆಣ್ಣಿನಿದೆಯಲ್ಲ, ನಿನ್ನೊಂದಿಗೆ ಹಂದಿ ಅನ್ಬೇಕು ಅಥವಾ ನರ ಪಿಸಾಚಿ ಅಂತ ಕರಿಬೇಕು. ಲತಾ, ಸಮಾಜದ ಬಗ್ಗೆ ಮಾತನಾಡಿ ದಣಿಯಬೇಡ ನೀನು. ಸಮಾಜ, ಇದರ ಅರ್ಥವೇ ವಿಚಿತ್ರವಾಗಿದೆ. ಸಮಾಜವೆಂದರೆ ನಾವೇ ನಮ್ಮ ಸ್ವಶಕ್ತಿಯಿಂದ ಸೃಷ್ಟಿ ಮಾಡಿಕೊಂಡದ್ದು. ಸಮಾಜದಲ್ಲಿ ಹಣ ಹೊಂದಿದ್ದರೆ ಸೋ ಎಂಬುದು ಸತ್ತು ಹೋಗಿ ಮಜೆ ಎಂಬುದು ಉಳಿದು ಬಿಡ್ತಾರೆ. ಹಣವಿದ್ದರೆ ಆದರೆ ಮುಚ್ಚಿತು, ಒಂದಿದ್ದರೆ ತೊನ್ನು ಮುಚ್ಚಿದೆಂಬ ಗಾದೆಯನ್ನು ನಾವು ಕೇಳಿದ್ದೇವೆ. ನಿನ್ನ ವೇದಾಂತ ಕೇಳಲು ನಾನು ಇಲ್ಲಿಗೆ ಬಂದಿಲ್ಲ. ನನ್ನ ಸುಖ ಬೆಳೆಸಿ ಬಂದಿರುವೆಯೋ? ತಪ್ಪು ಪಾಮರ, ಇನ್ನೊಂದ್ಸರಿ ಈ ರೀತಿ ಮಾತಾಡಿದ್ರೆ ನನ್ನ ಚಪ್ಪಲಿದ ನೋಡು. ಇನ್ನು ಮುಂದೆ ಅದರಿಂದ ಹಲ್ಕ ಕೆಲಸ ಬಿಟ್ಟು ಮನುಷ್ಯನಾಗಿ ಬಾಳೋದನ್ನು ಕಲ್ಕೋ. ಮನುಷ್ಯನೆಲ್ಲದ ಪಶುವನ್ನು ತಿಳಿದಿರುವೆಯೋ? ಪಶು ಅದು ನಿನಗಿಂತ ನಿಯತ್ತದ ಮಾತ್ರ ಮರಿಬೇಡ ಪಾಮರ. ಅವರಿಗೆ ಇಲ್ಲಂತ ಬೆರು ನೋಡಿದ್ರೆ ಮಾತಾಡಿ ಅದೇ ನಾನು ಸುಮ್ಮನೆ ಇರೋದಿಲ್ಲ. ಹೊರಗೆ ನನ್ನ ಮನೆಯಿಂದ ಆಚೆ. ಏ ಆಶಾ, ಹೋಗ್ತೀನಿ. ಹೋಗುವ ಮುನ್ನ ನಿನಗೊಂದು ಬಿರು ನೋಡಿ ಮಾತಾಡಿ ಹೇಳ್ತೀನಿ. ಹೆಣ್ಣು ಜಗದ ಕಣ್ಣು, ಹೆಣ್ಣು ಗಂಧವನ್ನು ತೆಗೆದು ಗಂಡನ ಮನೆಗೆ ಬೆಳಕಾಗ್ಬೇಕು. ಕತ್ತಲನ್ನು ಒಡ್ತಿ ಆ ಮನೆಗೆ ಜ್ಯೋತಿಯನ್ನೇ ಬೆಳಗಬೇಕು. ನೋಡು, ಈ ನೀತನ ಸಂಘ ಬಿಟ್ಟು ಒಳ್ಳೆಯಾಗಬಾರ. ಇಲ್ಲವಾದ್ರೆ ಈ ನೀತನಿಂದ ನಿನಗೆ ಕೇಳ ತಪ್ಪಿಸಲ್ಲ. ಏನೇ ತರ್ಡ್ ಕ್ಲಾಸ್ ಹೆಣ್ಣೆ, ನನಗೆ ಬಾಯಿಗೆ ಬಂದ ನಡೆ ಆಚೆ ನನ್ನ ಮನೆಯಿಂದ. ಈಗ ಬಂದ್ರ? ಹೌದು ಲತಾ ದೇವಿಯರೇ, ಏಕೆ ನನ್ನಿಂದೇನಾದರೂ? ಹಾಗೇನೇ ಇಲ್ಲ.
ಯಾಕೋ ಬಹಳ ದಿನವಾಯ್ತಲ್ಲ ಭೇಟಿ ಆಗಿರಲಿಲ್ಲ. ನಾನು ಮೊದಲು ಸ್ವತಂತ್ರ ಆಯ್ಕೆಯಾಗಿ ಸ್ವೇಚ್ಛೆ ಬಂದಂತೆ ಹಾರಾಡುತ್ತಿದ್ದೆ. ಆರುವ ರೆಕ್ಕೆ ಪುಕ್ಕಗಳಲ್ಲಿ ಕಿತ್ತು ಸಂಸಾರವೆಂಬ ಗೂಡಿನಲ್ಲಿ ತೋಡುತ್ತಾರೆ ನನ್ನ ಹಿತೈಷಿಗಳು. ಅಂದಾಗ ಗೂಡಿನಲ್ಲಿರುವ ಅಕ್ಕಿಯೊಡನೆ ಜೊತೆಯಾಗಿರಬೇಕು ವಿರಹ ಕಂಡ ಅಕ್ಕಿಯೊಡನೆ ಹಾರಲು ಪ್ರಯತ್ನಿಸಿದರೆ ಗುಂಡಿಟ್ಟು ಕೊಂದು ಬಿಡುತ್ತಾರೆ ಲತಾದೇವಿ. ಅಂದ್ರೆ ತಮ್ಮ ಮಾತನಾಡ್ತಾ ತಪ್ಪು ತಿಳುವಳಿಕೆ. ಅಂದಿನ ಮಾತುಗಳನ್ನು ಹಿಂದಾಡುವ ಮಾತುಗಳನ್ನು ಮುಂದಾಡುವೆ. ಅಂದನ್ನ ಮಧುರ ಸಂಬಂಧ ಇಂದಿನದು ಮುಂದಿರುವುದಲ್ಲ. ಇಷ್ಟೇ ನನ್ನ ಮಾತನಾಡ. ತಮ್ಮ ಮಾತನಾಡ್ತೀವಿ ನನಗೆ ಆಗ್ತಾ ಇಲ್ಲ. ಆದ್ರೆ ನೀವು ಏನೇನೋ ಮಾತಾಡ್ತಾ ಇದ್ದೀರಾ. ನಾನು ಮೊದಲು ಸ್ವತಂತ್ರ ಆಯ್ಕೆಯಾಗಿ ಸ್ವೇಚ್ಛೆ ಬಂದಂತೆ ಹಾರಾಡುತ್ತಿದ್ದೆ. ನಾನೀಗ ವಿವಾಹಿತ, ಮೇಲಾಗಿ ತಮ್ಮ ಗೆಳತಿಯ ಗಂಡ, ತಾವಿನ್ನ ಅವಿವಾಹಿತೆ. ಮೊದಲು ನಮ್ಮಿಬ್ಬರ ಪ್ರೇಮ ಸಂಬಂಧ ಅಂಕುರಿಸಿತು. ಅದು ಈಗ ಮಾರ್ಪಟ್ಟಕ್ಕೆ ಪವಿತ್ರ ಬಂಧತ್ವವನ್ನು ನೆಲೆಸಿದೆ. ಮುಂದೆ ತಾವು ಮದುವೆ ಮಾಡಿಕೊಂಡ ಮೇಲೆ ಇಷ್ಟು ಸಲಿಗೆ ಸಹ ಉಳಿಯಲಾರದು. ಇಷ್ಟೇ ನನ್ನ ಮಾತನಾಡ್ತಾ. ನೋಡಿ, ತಾವು ಏನೇನೋ ಮಾತಾಡ್ತಾ ಇದ್ದೀರಾ. ನೋಡಿ, ಇಂದು ನನ್ನ ಅಣ್ಣನ ಹುಟ್ಟು ಹಬ್ಬ. ಅದಕ್ಕೋಸ್ಕರವಾಗಿ ನಮ್ಮ ಮನೆಗೆ ಬರದೆ ಬಹಳ ದಿನವಾಗಿದೆ. ಅದಕ್ಕೆ ಇವತ್ತು ನಮ್ಮ ಮನೆಗೆ ನೀವು ಊಟಕ್ಕೆ ಬರಲೇಬೇಕು. ಸಾರಿ, ನಾನು ಊರು ಬಿಟ್ಟು 8-10 ದಿವಸವಾಯಿತು. ನಾನು ಅರ್ಜೆಂಟ್ ಆಷಾಢ ಮುದ್ದು ಮುಖ ನೋಡಬೇಕು. ಅವಳನ್ನು 1 ವಾರ ಕಳೆಯುವುದರೆಂದರೆ 1 ವಿಘ ಕಳೆದಂತಾಯಿತು. ಮತ್ತೊಂದು ಸಲ ತಮ್ಮ ಮನೆಗೆ ಬರುತ್ತೇನೆ. ಖಂಡಿತ ಊಟ ಮಾಡಿ. ನೋಡಿ, ಮದುವೆ ಆದ್ಮೇಲೆ ನಮ್ಮ ಅಣ್ಣನಿಗೆ ನೀವು ಭೇಟಿಯಾಗಿಲ್ಲ. ನಮ್ಮ ಮನೆಗೆ ಒಂದು ಸಾರಿನೂ ನೀವು ಬಂದೇ ಇಲ್ಲ. ಅದಕ್ಕೋಸ್ಕರ ಕೇಳ್ತಾ ಇದ್ದೇನೆ, ಇವತ್ತು ಒಂದು ದಿನ ನಮ್ಮ ಮನೆಗೆ ಬಂದು ನಮ್ಮ ಮನೆಯಲ್ಲಿ ಊಟ ಮಾಡ್ಕೊಂಡು ಹೋಗಿ. ಹಾಗೇನು ತಪ್ಪು ತಿಳಿದುಕೊಳ್ಳಬೇಡ ಅಂತ ಹೇಳಿ ಆ ಲತಾದೇವಿ. ಇನ್ನೊಂದು ವಿಷಯ, ಆದಷ್ಟು ಬೇಗ ತಮ್ಮ ಮದುವೆ ಸಿದ್ಧತೆ ಮಾಡಿಕೊಳ್ಳಿ. ತಮ್ಮ ಮದುವೆಗೆ ಬಂದು ಭರ್ಜರಿ ಭೋಜನ ಮಾಡಿಕೊಂಡು ಹೋಗುತ್ತೇನೆ. ನಾನು ಅರ್ಜೆಂಟ್ ಆಷಾಢ ಮುದ್ದು ಮುಖ ನೋಡಬೇಕು. ಸ್ವಲ್ಪ ಕೇಳಿ. ಆಷಾಢ ಮುದ್ದು ಮುಖ ನೋಡಿ ಆಮೇಲೆ ಭೇಟಿಯಾಗುತ್ತೇನೆ. ಬರಲಾ? ಆಷಾಢ ಮೇಲೆ ಎಂತಹ ಪಾದವಾದ ಪ್ರೀತಿಯನ್ನೇ ಇಟ್ಟುಕೊಂಡಿದ್ದೇನೆ ಇವರು. ಆದ್ರೆ ಆ ಹಾತದವಳು ಇವರಿಗೆ ಮೋಸ ಮಾಡಿ ಆ ನೀತನೊಂದಿಗೆ ಚೆಕ್ಕನ್ನ ಆಡ್ತಾ ಇದ್ದಾರೆ. ಈ ದೇವ ಮಾನವರಾದ ಇವರಿಗೆ ಅವರು ಮಾಡುತ್ತಿರುವ ನೀಚ ಕೆಲಸ ಇವರ ಕಣ್ಣಿಗೆ ಬೀಳದಾಗಿ ದೇವರೇ ಕಾಪಾಡು. ದೇವರೇ
ಸ್ವಲ್ಪ ಹೊರಗೆ ಹೋಗಿ ಬರಲಿ. ನೀವ್ ಹೊರಗೋದ್ರೆ ನನ್ ಟೈಮ್ ಪಾಸ್ ಮಾಡೋದು ಹೇಗೆ? ನೀವೆಲ್ಲಿಗೂ ಹೋಗೋದ್ ಬೇಡ. ಬೇಗ ಬಂದು ಬಿಡುತ್ತೇನೆ. ಅಂತ ಮಹತ್ವದ ಕೆಲಸ ಏನಿದೆ? ಅಂತ ಕೆಲಸವೇನಿಲ್ಲ, ಸ್ವಲ್ಪ ಡ್ರಿಂಕ್ ತೆಗೆದುಕೊಂಡು ಬರುತ್ತೇನೆ. ಏನ್ರಿ, ಮೇಲಿನ ಮೇಲೆ ನೀವ್ ರೀತಿ ಡ್ರಿಂಕ್ಸ್ ತೆಗೆದುಕೊಂಡ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗ್ಬೇಕು? ಆ ಮದುವೆಯ ಮತ್ತಿಗಿಂತ ಮತ್ತೆ ಇರಿಸ್ಕೊಂಬನ ನಾನಿರ್ಬೇಕಾದ್ರೆ ನಿಮಗೇಕೆ ಬೇಕು ಆ ನಿಶ್ಚಯ ಸಾಹಸ? ಆಶಾ, ಎನ್ನುವುದೇನೇ ನಿಜ. ಕಲಿತ ಚಟ ಒಮ್ಮೆಲೆ ಬಿಡಬೇಕಂದ್ರೆ ತೊಂದರೆ. ಅಲ್ಲದೆ ಸರಸ ಸಲ್ಲಾಪಕ ಮುಂಚೆ ಮಧುಪಾನ ಮಾಡಿದ್ರೆ ಆ ಸುಖನೇ ಬೇರೆ. ಅಂತೆಯೇ ಉಮರ್ ಕೈಯ ಮೇಳಿದ್ದೇನೆ, ಕುಡಿಕೆಯೋಳು ಮಧುವಿರಲು, ಮೇಲೊಂದು ರೊಟ್ಟಿ ಇರಲು, ಸಂಗಾತಿ ಬಳಿ ಇರಲು, ಅದೇ ಸ್ವರ್ಗಂ ಎಂದು. ಆಯ್ತು, ಆದಷ್ಟು ಬೇಗನೆ ಬಂದ್ಬಿಡಿ. ಅರ್ಧ ಗಂಟೆಯಲ್ಲಿ ಈ ನಿನ್ನ ಪ್ರಿಯಕರ ತೋಟಕ್ಕೆಲಿರುವನೆ. ಆಯ್ತು ಆಯ್ತು, ಹೋಗ್ಬನ್ನಿ ರೀ. ಸ್ವಲ್ಪ ಬರ್ರಿ ಇಲ್ಲಿ. ಹೋಗೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಸಿಹಿ ಮುತ್ತಿನ ಮುದ್ದೆ ಹೊತ್ತು ಬರ್ರಿ. ನನ್ನ ಮಿಲ್ಲಿನಲ್ಲಿ ಮೇಲೆ ಕೊಟ್ಟೆ. ಆದರೆ ನೀನೇನು ಮಾಡಿದೆ ಗೊತ್ತೇ? ನನ್ನ ಹೃದಯವನ್ನೇ ಛತ್ರ ಛತ್ರ ಮಾಡಿಸಿಬಿಟ್ಟೆ. ಏನೇ ಆಶಾ, ಆಶಾ, ತಿಪ್ಪಿಯ ಮೇಲೆ ಬಿದ್ದ ನಾಯಿಯನ್ನು ತಂದು ಮಹಾರಾಜನ ಪಕ್ಕದ ಪಲ್ಲಕ್ಕಿಯ ಮೇಲೆ ಕೊಡಿಸಿದರೆ ಆ ನಾಯಿ ಹೇಸಿದ ಕಂಡಾಗ ತಿಪ್ಪೆ ತಿಪ್ಪೆ ಜಿಗಿಯುತ್ತದೆ. ಆ ಪಲ್ಲಕ್ಕಿನ ಅದನ್ನು ಸ್ವೀಕರಿಸುವುದಿಲ್ಲ. ಸತ್ತು ಚಾರಣಿ